ನಿನ್ನೆ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಇತಿಹಾಸ ಸೃಷ್ಟಿಸಿತ್ತು. ಇಡೀ ರಾಜ್ಯದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಆರ್ಸಿಬಿ ಗೆಲುವಿನ ವಿಜಯೋತ್ಸವವನ್ನ ಸಂಭ್ರಮಿಸಲು ಫ್ಯಾನ್ಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಿಕ್ಕಿರಿದು ಸೇರಿದ್ರು. ಹಬ್ಬದಂತೆ ವಾತಾವರಣವಿದ್ದ ಕರುನಾಡಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಸಾವು ನೋವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಕಾಲ್ತುಳಿತಕ್ಕೆ ಸದ್ಯ 11 ಜನ ಬಲಿಯಾಗಿದ್ದಾರೆ. ಹಲವರು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಇನ್ನು ಏಕಾಏಕಿ ಕಾಂಕ್ರೀಟ್ ಚರಂಡಿ ಸ್ಲ್ಯಾಬ್ ಕುಸಿದಿದ್ರಿಂದ ಈ ದುರ್ಘಟನೆ ನಡೆದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಿರೀಕ್ಷೆಗೂ ಮೀರಿ ಸೇರಿದ್ದ ಆರ್ಸಿಬಿ ಫ್ಯಾನ್ಸ್ ಅನ್ನ ನಿಯಂತ್ರಿಸಲಾಗದೇ ಇರೋದ್ರಿಂದ ಈ ಕಾಲ್ತುಳಿತ ಸಂಭವಿಸಿ ಅಮಾಯಕ ಜನರು ಜೀವ ತೆತ್ತಿದ್ದಾರೆ. ಇನ್ನು ಸ್ಟೇಡಿಯಂಗೆ 10 ಗೇಟ್ಗಳಿವೆ. ಅದರಲ್ಲಿ ಕೇವಲ 3 ಗೇಟ್ಗಳನ್ನ ತೆರೆಯಲು ಕೆಎಸ್ಇ ಹೇಳಿತ್ತು. ಆದರೆ ಸ್ಟೇಡಿಯಂ ಬಳಿ ಕಿಕ್ಕಿರಿದು ಸೇರಿದ್ದ ಅಭಿಮಾನಿಗಳು ಸ್ಟೇಡಿಯಂನ 3 ಗೇಟ್ ತೆರೆಯುತ್ತಿದ್ದಂತೆ ಸುನಾಮಿಯಂತೆ ಒಳನುಗ್ಗಿದ್ದಾರೆ. ಈ ವೇಳೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ. ಆದರೆ 3 ಗೇಟ್ ಬದಲು 10 ಗೇಟ್ಗಳನ್ನ ತೆಗೆದಿದ್ರೆ ಅಷ್ಟೂ ಜನ ಸುಲಭವಾಗಿ ಸ್ಟೇಡಿಯಂ ಒಳಗೆ ಹೋಗ್ತಿದ್ರು. ನೂಕುನುಗ್ಗಲು ಉಂಟಾಗ್ತಿರ್ಲಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇನ್ನು ಈ ಆರ್ಸಿಬಿ ವಿಜಯೋತ್ಸವವನ್ನ ಆಚರಿಸಲು ಸರ್ಕಾರದ ಪೂರ್ವ ಸಿದ್ಧತೆ ಕೊರತೆ ಎದ್ದು ಕಾಣ್ತಿತ್ತು ಅಂತ ವಿಪಕ್ಷಗಳು ಕಿಡಿಕಾರಿವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.